ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇಲ್ಲೇನಂತಂದರೆ ಏಜ್ ಕ್ಯಾಲ್ಕುಲೇಷನ್ ಬಗ್ಗೆ ಕ್ಲಾಸ್ ಮಾಡ್ತಾಯಿದ್ದೀನಿ. ಇನ್ 10 years ಎ ವಿಲ್ ಬಿ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಬಿ ವಾಸ್ 10 years ago. ಇಫ್ ದ ಎ ಈಸ್ 9 years ಓಲ್ಡರ್ ದೆನ್ ಬಿ, ದೆನ್ ದ ಪ್ರೆಸೆಂಟ್ ಏಜ್ ಆಫ್ ಎ ಅಂತ ಕೇಳಿದ್ದಾರೆ. ಈಗೇನಂತಂದರೆ ಎ ಪ್ಲಸ್ 10 years, ಇಲ್ಲಿಂದ ಮುಂದೆ 10 yearsಲಿ ಈಕ್ವಲ್ ಟು ಅವನೇನಿರ್ತದೆ ಟ್ವೈಸ್ ಆಗಿರ್ತಾನೆ. ಏನಾಗಿರ್ತಾನೆ? ಟ್ವೈಸ್ ಬಿಗೆ. ಬಿ 10 ವರ್ಷದ ಹಿಂದೆ ಏನಿದ್ದ ಏಜು ಅದರಲ್ಲಿ ಟ್ವೈಸ್ ಆಗಿರ್ತೀನಿ ಅಂತ, 10 ವರ್ಷದ ಹಿಂದೆ. ಈಗ ನೆಕ್ಸ್ಟ್ ಏನಂತಂತಂದರೆ ಎ ಈಕ್ವಲ್ ಟು ಬಿ ಪ್ಲಸ್ 9 years. ಇಫ್ ಎ ಈಸ್ 9 years ಓಲ್ಡರ್ ದೆನ್ ಬಿ, ಅಂದರೆ ಬಿಗೆ 9 ಎ 9 ವರ್ಷ ಜಾಸ್ತಿ ಇರ್ತಾನೆ, ಬಿಗಿಂತ 9 ವರ್ಷ ಜಾಸ್ತಿ ಇರ್ತಾನೆ. ಈ ಈಕ್ವೇಷನ್ ಆದಮೇಲಿಂದ ಏನಂತಂತಂದರೆ ನೆಕ್ಸ್ಟು ಏನು ಮಾಡಬೇಕು? ಬಿ ಪ್ಲಸ್ 9 years ಪ್ಲಸ್ 10 years, ಇದು ಬ್ರ್ಯಾಕೆಟ್ ಬರೋಣ. ಅಂತಂದರೆ 9 ವರ್ಷ ಇವರಿಬ್ಬರು ಓಲ್ಡರು. ಇದು ಏದು ಇಕ್ವೇಷನ್ನು. ಅದಾದಮೇಲೆ 10 ವರ್ಷ ಆದಮೇಲೆ ಅವನು ಎಷ್ಟೆಷ್ಟು ಇರ್ತಾನೆ ಅಂತ. ಈಗೇನಂತಂದರೆ ಇದನ್ನು ತೊಗೊಳ್ಳೋಣ, ಈ ಕರೆಕ್ಟಾಗಿ ಈ ಇಕ್ವೇಷನ್ ತೊಗೊಳ್ಳೋಣ. 2b ಮೈನಸ್ 10. ಈಗೇನಂತಂದರೆ 10 ವರ್ಷ ಆದಮೇಲೆ ಇವೆರಡನ್ನೂ ಆ್ಯಡ್ ಮಾಡೋಣ. 19 ಪ್ಲಸ್ ಇದೆ, ಸಮ್ ಇಲ್ಲ, ಪ್ಲಸ್ ಇದೆ, ಅದನ್ನು ಗಮನಿಟ್ಕೊಳ್ಳಿ. 2b ಮೈನಸ್ 10 to the 20. ಈಗೇನಂತಂತಂದರೆ ಈಗ ಇದನ್ನು ಹ್ಯಾಡ್ ಮಾಡ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಬಿ ಟು ಬಿ ಈಕ್ವಲ್ 3b ಆಗುತ್ತೆ. 3b ಇಸ್ ಈಕ್ವಲ್ ಟು 39 ಆಯಿತು. ಅಂದರೆ ಈಗ ಈಕ್ವೇಷನ್ ಏನು ಬಂತು? ಅಲ್ಲ, ಟು ಬಿ ಈಕ್ವಲ್ ಟು ಬಿ ಕ್ಯಾನ್ಸಲ್ ಆಗುತ್ತೆ. ಬಿ ಮೈನಸ್ ಪ್ಲಸ್ ಇಂಟು ಪ್ಲಸ್ ಮೈನಸ್ ಆಗಿ ಇಲ್ಲೇನಾಗುತ್ತೆ? ಬರೀ ಬಿ ಇವೆರಡು ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 39 ಬಿ 39 ಆದಾಗ ಎಲ್ಲಿ ಈಕ್ವೇಷನ್ಗೆ ಹಾಕೋಣ. ಈ ಈಕ್ವೇಷನ್ ಇದೆಯಲ್ಲ, ಈ ಈಕ್ವೇಷನ್ಗೆ ಬಿ ಏನು ತಗೊಂಡಿದ್ದಾನೆ? ಬಿ 39 ಪ್ಲಸ್ 9 9 18, 9 ಪ್ಲಸ್ 1 ಕ್ಯಾನ್ಸಲು, 48 is the ಪ್ರೆಸೆಂಟ್ ಏಜ್.